ಯುದ್ಧವನ್ನೇ ಉಸಿರಾಡೋ ದೇಶ ಅದು. ಅಲ್ಲಿ ಹರಿದ ನೆತ್ತರಿಗೆ ಲೆಕ್ಕವಿಲ್ಲ. ಮಡಿದ ಮಕ್ಕಳು ಮಹಿಳೆಯರು ಅದೆಷ್ಟು. ಆ ದೇಶದಲ್ಲಿ ಬರೋ ಸಿನಿಮಾಗಳು ಹೀಗೆಯೇ, ನರಮೇಧಗಳದ್ದೇ ಕಥೆ. ಪ್ಯಾಲೆಸ್ತೀನ್ನ ಈ ಸಿನಿಮಾಗಳನ್ನು ಭಾರತದಲ್ಲಿ ನಿರ್ಬಂಧಿಸಲಾಗಿದೆ. ಬೆಂಗಳೂರಿನ ಚಿತ್ರೋತ್ಸವದಲ್ಲಿ ಇದೇ ವಿವಾದದ ಮೂಲವಾಗಿದೆ. ಪ್ಯಾಲೆಸ್ತೀನ್ ಪರ ಪ್ರಕಾಶ್ ರೈ ಆಡಿದ ಮಾತು ಈಗ ರಾಜಕೀಯ ಜಿದ್ದಿಗೆ ಕಾರಣವಾಗಿದೆ. ಬೆಂಗಳೂರು ಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೀನ್ ಫೈಟ್. ಪ್ಯಾಲೆಸ್ತೀನ್ ಪದ್ಯ, ಪ್ಯಾಲೆಸ್ತೀನ್ ಪರ ಪ್ರಕಾಶ್ ರೈ ಮಾತು. ಕಾಂಗ್ರೆಸ್ ಬಿಜೆಪಿ ಕಚ್ಚಾಟಕ್ಕೆ ಸಿಕ್ತು ಹೊಸ ಅಸ್ತ್ರ. ಸಿನಿಪ್ರಿಯರು ಎದುರು ನೋಡುತ್ತಿದ್ದ ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ 17ನೇ ಆವೃತ್ತಿ ಆರಂಭವಾಗಿದೆ. ಸಂಪ್ರದಾಯದಂತೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಜನವರಿ 29ರಂದು ಉದ್ಘಾಟನಾ ಸಮಾರಂಭವೂ ನಡೆದಿದೆ. ಆದರೆ ಸಿನಿ ಆಸಕ್ತರು, ನಟ ನಟಿಯರು, ಕಲಾವಿದರು, ತಂತ್ರಜ್ಞರ ಆಸಕ್ತಿಯ ತಾಣವಾಗೋ ಚಿತ್ರೋತ್ಸವ ಈ ಸಲ ರಾಜಕಾರಣಿಗಳ ಕಚ್ಚಾಟಕ್ಕೆ ವೇದಿಕೆಯಾಗಿದೆ. ಅದಕ್ಕೆ ಮುಖ್ಯ ಕಾರಣ ಪ್ಯಾಲೆಸ್ತೀನ್. ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೀನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾರೆ. ಅಂದ್ರೆ ಏನಿದು? ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು? ಒಂದು ಸರ್ಕಾರವಾಗಿ, ಮುಖ್ಯಮಂತ್ರಿಗಳಾಗಿ ನೀವು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರಿಯಾಗಿ ನಮಗೆ ಕೇಳ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ನಾಡಿನ, ನಮ್ಮ ಮಣ್ಣಿನ, ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಊಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗುವುದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ? ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು. ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು. ಆ ತರದ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ, ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ ರಾಯಭಾರಿಯಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ. ಹೌದು, ಈ ಸಲದ ಚಲನಚಿತ್ರೋತ್ಸವ ಸಂಭ್ರಮದ ಹೊತ್ತಲ್ಲೇ ಪ್ರಕಾಶ್ ರೈ ಕಿಚ್ಚು ಹಚ್ಚಿದ್ದಾರೆ. ಪ್ಯಾಲೆಸ್ತೀನಿನ ಕಿಚ್ಚು ಹತ್ತಿಸಿದ್ದಾರೆ. ಪ್ಯಾಲೆಸ್ತೀನ್ನ ಚಿತ್ರಗಳನ್ನು ಭಾರತದಲ್ಲಿ ಪ್ರದರ್ಶಿಸುವುದಕ್ಕೆ ಅನುಮತಿ ಸಿಗದ ಬಗ್ಗೆ ಮಾತಾಡಿದ್ದಾರೆ. ಕೇಂದ್ರ ಸರ್ಕಾರದ ನಿಲುವುಗಳನ್ನು ವಿರೋಧಿಸಿ ರಾಜ್ಯ ಸರ್ಕಾರವಾದರೂ ಈ ಸಲದ ಚಲನಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೀನ್ ಚಿತ್ರಗಳನ್ನು ಪ್ರದರ್ಶಿಸಬೇಕು ಅಂತ ಆಗ್ರಹಿಸಿದ್ರು. ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಲಿದೆ. ಸುಮಾರು 70 ದೇಶಗಳಿಂದ ಆಯ್ದ 240 ಸಿನಿಮಾ ಪ್ರದರ್ಶನ ಕಾಣಲಿದೆ. ದೇಶ ವಿದೇಶಗಳ ಅಪರೂಪದ ಸಿನಿಮಾಗಳನ್ನ ವೀಕ್ಷಿಸಲು ವೇದಿಕೆ ಸಜ್ಜಾಗಿದೆ. ಆದರೆ ಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೀನ್ ಸಿನಿಮಾಗಳಿಗೆ ಕೇಂದ್ರ ಸರ್ಕಾರ ನಿರ್ಬಂಧ ಹೇರಿದೆ. ಇದೇ ಕಾರಣಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಕಾಶ್ ರೈ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇರಳ ಮಾದರಿಯಲ್ಲದೆ ಕರ್ನಾಟಕ ಸರ್ಕಾರ ಕೂಡ ಪ್ರತಿರೋಧ ಒಡ್ಡಬೇಕೆಂದು ಆಗ್ರಹಿಸಿದ್ದಾರೆ. ಕೇರಳದಂತೆ ಕರ್ನಾಟಕದಲ್ಲೂ ಪ್ಯಾಲೆಸ್ತೀನ್ ಸಿನಿಮಾ ಪ್ರದರ್ಶಿಸಲು ಮನವಿ ಮಾಡಿದ್ರು. ಜೊತೆಗೆ ಕೇಂದ್ರದ ವಿರುದ್ಧ ನಿರ್ಣಯ ಕೈಗೊಳ್ಳುವಂತೆ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಪ್ಯಾಲೆಸ್ತೀನ್ ಪದ್ಯ ಓದಿದ ಪ್ರಕಾಶ್ ರೈ ಕೇರಳದಲ್ಲಿ ಪ್ಯಾಲೆಸ್ತೀನ್ ಸಿನಿಮಾ ಪ್ರದರ್ಶನಕ್ಕೆ ಅಲ್ಲಿನ ಸರ್ಕಾರ ಸಹಕಾರ ಕೊಡ್ತಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಇಲ್ಲಿನ ಸರ್ಕಾರ ಬೆಂಬಲ ಕೊಡಬೇಕು ಅನ್ನೋದು ಪ್ರಕಾಶ್ ರೈ ವಾದ. ಇನ್ನು ಸಿಎಂ ಎದುರೇ ನಟ ಪ್ರಕಾಶ್ ರೈ ಪ್ಯಾಲೆಸ್ತೀನಿನ ಕವನವೊಂದನ್ನು ವಾಚಿಸಿದ್ರು. ಪ್ಯಾಲೆಸ್ತೀನಿನ ನೋವಿನ ಪದ್ಯವನ್ನ ಓದುತ್ತೇನೆ, ಆ ಮೂಲಕ ನನ್ನ ಪ್ರತಿರೋಧ ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿದ್ರು ಪ್ರಕಾಶ್ ರೈ. The wars will end. The leaders will shake hand and disperse. But that old lady will still be waiting for her son. And that woman will be waiting for her husband. And the children would be waiting for their heroic father. I don't know who sold my homeland, but I know who paid the price for it. ಯುದ್ಧಗಳು ಕೊನೆಗೊಳ್ಳುತ್ತವೆ, ನಾಯಕರು ಕೈಕುಲುಕಿ ತೆರಳುತ್ತಾರೆ. ಆದರೆ ಆ ವೃದ್ಧೆ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ. ಆ ಹೆಣ್ಣು ಮಗಳು ತನ್ನ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ. ಆ ಮಕ್ಕಳು ತಮ್ಮ ವೀರನಾದ ಅಪ್ಪನಿಗೋಸ್ಕರ ಕಾಯ್ತಾ ಇದ್ದಾರೆ. ನನ್ನ ಮಣ್ಣನ್ನ, ನನ್ನ ಮಾತೃಭೂಮಿಯನ್ನ ಮಾರಿದವರಾರೆಂದು ನನಗೆ ಗೊತ್ತಿಲ್ಲ.
ಆದರೆ ಅದಕ್ಕೆ ಬೆಲೆ ತೆತ್ತವರು ಯಾರೆಂದು ನನಗೆ ಗೊತ್ತು. ಪ್ಯಾಲೆಸ್ತೀನ್ ಸಿನಿಮಾ ನಿರ್ಬಂಧಕ್ಕೆ ಕಾರಣವೇನು? ಯುದ್ಧ ಪೀಡಿತ ಪ್ಯಾಲೆಸ್ತೀನ್ನಲ್ಲಿ ಇತ್ತೀಚೆಗೆ ಬರುತ್ತಿರೋ ಸಿನಿಮಾಗಳಲ್ಲಿ ಇಸ್ರೇಲ್ನ ಕ್ರೌರ್ಯವೇ ಅತಿ ಮುಖ್ಯ ವಸ್ತುವಾಗಿದೆ. ಯುದ್ಧದ ಭೀಕರತೆಯನ್ನೇ ಈ ಸಿನಿಮಾಗಳಲ್ಲಿ ತೋರಿಸಲಾಗ್ತಿದೆ. ಇಸ್ರೇಲ್ ಅಮೆರಿಕಾವನ್ನ ಕೆಟ್ಟದಾಗಿ ಬಿಂಬಿಸಲಾಗ್ತಿದೆ ಎಂಬೆಲ್ಲ ಕಾರಣಕ್ಕೆ ಪ್ಯಾಲೆಸ್ತೀನ್ ಸಿನಿಮಾಗಳನ್ನು ಭಾರತದಲ್ಲಿ ಕಳೆದ ಕೆಲ ವರ್ಷಗಳಿಂದ ನಿರ್ಬಂಧಿಸಲಾಗ್ತಿದೆ. ಹಿಂದೂಗಳ ನರಮೇಧವನ್ನು ತೋರಿಸಿ ಪ್ರಕಾಶ್ ರೈಗೆ ಬಿಜೆಪಿ ನಾಯಕರ ಪಂಚ್. ಇನ್ನು ಬೆಂಗಳೂರು ಚಿತ್ರೋತ್ಸವದಲ್ಲಿ ಪ್ಯಾಲೆಸ್ತೀನ್ ಚಿತ್ರಗಳ ನಿರ್ಬಂಧಿಸಿರೋದನ್ನ ವಿರೋಧಿಸಿರೋ ಪ್ರಕಾಶ್ ರೈಗೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಪ್ರಕಾಶ್ ರೈ ಪ್ಯಾಲೆಸ್ತೀನ್ ಪ್ರೇಮವನ್ನು ಬಿಜೆಪಿ ಶಾಸಕರು ವಿರೋಧಿಸಿದ್ದಾರೆ. ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿನ ನರಮೇಧದ ಬಗ್ಗೆಯೂ ಸಿನಿಮಾಗಳನ್ನು ಪ್ರದರ್ಶಿಸಬೇಕು ಅಂತ ಮಹೇಶ್ ತೆಂಗಿನಕಾಯಿ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ನವರು ಯಾಕೆ ಈ ಬಗ್ಗೆ ಮಾತಾಡಲ್ಲ ಅಂತ ಭರತ್ ಶೆಟ್ಟಿ ಕೇಳಿದ್ದಾರೆ. ನೋಡಿ, ಇವತ್ತು ಚಲನಚಿತ್ರೋತ್ಸವ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಚಿತ್ರಗಳನ್ನ ತೋರಿಸ್ಬೇಕು ಅಂತಕ್ಕಂಥದನ್ನ ಆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ನಿರ್ಧಾರವನ್ನು ಮಾಡ್ತಾರೆ. ಆದ್ರೆ ನಮ್ಮ ಏನು ಇಬ್ರು ವಿರೋಧ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದಾರ, ಇವ್ರಿಗೆ ನಾನು ಕೇಳಕ್ ಇಚ್ಛೆ ಪಡ್ತೀನಿ, ಪ್ಯಾಲೆಸ್ತೈನಿ ಪಿಕ್ಚರ್ ಯಾಕೆ ನಾವು ಬ್ಯಾನ್ ಮಾಡ್ಬೇಕನ್ನುವಂಥದ್ದು ನಿರ್ಧಾರ ಮೇಗಿಂದ ಆಗಿರುತ್ತೆ. ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಸಂಕುಚಿತ ಮನೋಭಾವನೆ ಉಳಿತಕ್ಕಂಥವ್ರು, ಹಾಗಾದ್ರೆ ನೀವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೆದೈತಲ್ಲ, ಇವತ್ತು ಹತ್ಯೆ ನಡೆದೈತಲ್ಲ, ಅದ್ರ ಬಗ್ಗೆ ಪಿಕ್ಚರ್ ಹಾಕಂತ ಹೇಳ್ರಿ ನೋಡೋಣ ಗೊತ್ತಾಗುತ್ತೆ. ಪಾಕಿಸ್ತಾನದಲ್ಲಿ ನಡೆದಿರ್ತಕ್ಕಂಥ ನರಮೇಧದ ಪಿಕ್ಚರ್ ಹಾಕಂತ ಹೇಳ್ರಿ ಗೊತ್ತಾಗುತ್ತೆ. ಈ ರೀತಿ ಎಡಪಂಥೀಯರಂತ ಏನಂತೇವಲ್ಲ, ಇವ್ರದ್ದು ಯಾವಾಗ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುವಂತದ್ದು ಮಾಡ್ತಾರೆ. ಇವತ್ತು ಏನು ನಿರ್ಧಾರ ಆಗಿದೆ ಫಿಲ್ಮ್ ಇಂಡಸ್ಟ್ರಿಯಿಂದ, ಅದು ಸರಿಯಾಗಿರ್ತಕ್ಕಂಥ ನಿರ್ಧಾರ ಅನ್ನುವಂಥದ್ದು ನಾನು ಸ್ವಾಗತ ಮಾಡ್ತೀನಿ. ಪ್ರಕಾಶ್ ರೈ ಪ್ಯಾಲೆಸ್ತೀನ್ ಪ್ರೇಮದ ಬಗ್ಗೆ ಬಿಜೆಪಿ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ರೆ, ಕಾಂಗ್ರೆಸ್ ಶಾಸಕರು ಪ್ರಕಾಶ್ ರೈ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಪ್ಯಾಲೆಸ್ತೀನ್ ಜನರ ನೋವು ಏನು ಅನ್ನೋದು ನಮ್ಮ ಜನರಿಗೂ ತಿಳಿಯಬೇಕು ಅಂತ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿದ್ದಾರೆ. ಇವರು ಇಸ್ರಾಯೇಲ್ ಪರ ನಿಂತವ್ರೆ. ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ 50,000 ಜನರನ್ನು ಫಲಸ್ತೀನಲ್ಲಿ ಕೊಂದವ್ರೆ, 18,000 ಮಕ್ಕಳನ್ನು ಕೊಂದವ್ರೆ. ಇದರಿಂದ ಸಮಾಜದ ಸ್ವಾಸ್ಥ್ಯ ಸರಿಗಾಗಿದೆಯಾ, ಚೆನ್ನಾಗಿದೆಯಾ? ಹೀಗೆ ಈ ಸಲದ ಪ್ರತಿಷ್ಠಿತ ಬೆಂಗಳೂರು ಚಿತ್ರೋತ್ಸವ ರಾಜಕೀಯ ಜಿದ್ದಾಜಿದ್ದಿಗೂ ಕಾರಣವಾಗಿದೆ. ನಟ ಪ್ರಕಾಶ್ ರೈ ಅವರ ಪ್ಯಾಲೆಸ್ತೀನ್ ಪ್ರೇಮಕ್ಕೆ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪಾಕ್ ಬಾಂಗ್ಲಾಗಳ ನರಮೇಧದ ಚಿತ್ರಗಳನ್ನು ತೋರಿಸಬೇಕು ಅನ್ನೋ ಮೂಲಕ ಬಿಜೆಪಿ ನಾಯಕರು ಹೊಸ ವಾದವನ್ನು ಮುಂದಿಟ್ಟಿದ್ದಾರೆ.